ನಮಸ್ಕಾರ. ಕತೆ ಕೇಳಿ ಸರಣಿಯಲ್ಲಿ ಈಗ ಒಂದು ಕತೆ ಕುಶಾಗ್ರಿ ಮತ್ತೆ ಜಿಂಕೆ ಅಂತೇಳಿ. ಜಿಂಕೆ ಒಂದು ಜಿಂಕೆ ಕಾಡಲ್ಲಿ ಹೋಗ್ತಾ ಇತ್ತಂತೆ. ಅದೊಂದು ಹಳ್ಳದಲ್ಲಿ ಬಿತ್ಬಿಟ್ಟು ಎಷ್ಟು ಜಂಪ್ ಮಾಡಿದ್ರು ಅದಕ್ಕೆ ಮೇಲ್ ಬರ್ಲಿಕ್ಕೆ ಆಗ್ಲಿಲ್ಲ. ಅದೇ ಹಾದಿಲಿ ಒಂದು ಆನೆ ಹೋಗ್ತಿತ್ತಂತೆ. ಅಯ್ಯೋ ಯಾಕೆ ನೀನ್ ಇಲ್ಲಿದ್ಯಾ ಅಂದ್ರೆ ಆಕಾಶ ಬೀಳುತ್ತಂತೆ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ ಹೇಳಿತು. ಹಾಗೆ ಹೇಳ್ಬೇಕಾದ್ರೆ ಆನೆ ಹೌದಾ ನಾನ್ ಬರ್ಲ ಹಾಗಾದ್ರೆ ಕೆಳಗೆ ಅಂತೇಳಿ ದಬಕ್ ಅಂತೇಳಿ ಆ ಹೊಂಡಕ್ಕೆ ಬಿಟ್ಟು ಈ ಜಿಂಕೆ ಏನ್ ಮಾಡಿತು, ಆನೆ ಮೇಲ್ ಹತ್ತಿ ಅದು ಮೇಲ್ ಬಂತು. ಹಾಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ನದಿ ಅಡ್ಡ ಬಂತು. ಇದು ಜಲಪಾತ ನದಿ ಅಲ್ಲ, ನದಿ ಅಡ್ಡ ಬಂತು. ನದಿ ದಾಟಿ ಹೋಗ್ಬೇಕಲ್ಲ, ಜಿಂಕೆಗೆ ಆಗಲ್ಲ. ಏನ್ ಮಾಡೋದು, ಅಲ್ಲೊಂದು ಮೊಸಳನ್ ನೋಡಿತ್ತಂತೆ. ಮೊಸಳನ್ ನೋಡಿ ಏನ್ ಮಾಡಿತಂತೆ, ಮೊಸಳೆ ರಾಯ ನನ್ನ ರಾಜ ಕರ್ಸಿದಾನೆ, ನಾನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕಡೆ ಹೋಗ್ಬೇಕಂತೆ, ನಿಮ್ಮನ್ನೆಲ್ಲ ನಾನು ಅಲ್ಲಿ ನಿಂತ್ಕೊಂಡು ಕೌಂಟ್ ಮಾಡ್ಬೇಕಂತೆ, ಎಣಿಸ್ಬೇಕಂತೆ ಎಷ್ಟಿದ್ದೀರಿ ಅಂತೇಳಿ. ಆಗ್ಬೋದಾ ಕೇಳಿತು. ಆಗ ಮೊಸಳೆ ರಾಜ ಹೇಳಿದಾನ, ಆಗ್ಬೋದು, ಹಾಗಾದ್ರೆ ಎಲ್ರನ್ನು ಕರ್ಕೊಂಡ್ ಬರ್ತೇನೆ ಅಂತೇಳಿ ಎಲ್ಲ ಗುಂಪಾಗಿ ಬಂದು ಆ ಗುಂಪಾಗಿ ಬರ್ಬೇಕಾದ್ರೆ ಜಿಂಕೆ ಹೇಳಿತು, ಅಯ್ಯ ನೀವ್ ಹೀಗೆ ಗುಂಪಾಗಿ ಬಂದ್ರೆ ಏನ್ ಕತೆ, ಒಬ್ರಾದ್ರ ಮೇಲೆ ಒಬ್ರು ನಿಲ್ಲಿ ನೋಡೋಣ ಅಂತೇಳಿ ಎಲ್ಲಾ ಮೊಸಳೆಗಳು ಒಂದಾದ್ರ ಮೇಲೆ ಒಂದು ನಿಂತವು. ಹೀಗಿರ್ಬೇಕಾದ್ರೆ ಅದ್ರ ಮೇಲೆ ನಡ್ಕೊಂಡು ಆ ಕಡೆ ಜಿಂಕೆ ಹೋಯ್ತು. ನೋಡಿದ್ರ ಅದು ನದಿ ದಾಟಿ ಜಿಂಕೆ, ಈ ಮೊಸಳೆ ಮೂಲಕ ಜಿಂಕೆ ಏನ್ ಮಾಡಿತು, ನದಿ ದಾಟಿ ಕಾಡೊಳಗೆ ಹೋಗಿ ಅದು ಡಿಸಪೇರ್ ಆಯ್ತು. ಅಂದ್ರೆ ಎಲ್ಲಿ ಹೋಯ್ತು, ಕಾಡೊಳಗೆ ಹೊರಟೋಯ್ತು. ಇದೇ ಒಂದು ಬುದ್ಧಿ. ಇಂಥ ಬುದ್ಧಿ ಮತ್ತೆ ಎಲ್ರಿಗೂ ಬೇಕು. ಬುದ್ಧಿ ಇದ್ರೆ ನೀವು ಯಾವ ಕಾರ್ಯ ಬೇಕಾದ್ರೂ ಸಾಧಿಸ್ಬೋದು. ಕತೆ ಕೇಳಿದ್ರಲ್ಲ, ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.